ಕರ್ಣ ಧಾರಾವಾಹಿ ಶುರುವಾಗಿ ಭರ್ಜರಿ ಜನಪ್ರಿಯತೆ ಗಳಿಸುತ್ತಿದೆ. ಕರ್ಣನನ್ನು ವೀಕ್ಷಕರು ತಮ್ಮ ಮನೆ ಮಗನೆಂದು ಒಪ್ಪಿಕೊಂಡಿದ್ದಾರೆ. ಟಿಆರ್ಪಿಯಲ್ಲೂ ಮೊದಲ ಸ್ಥಾನ ಪಡೆದಿದೆ. ಹೌದು, ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಕರ್ಣ ಧಾರಾವಾಹಿಯನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಟಿಆರ್ಪಿ ಕೂಡ ಚೆನ್ನಾಗಿ ಬಂದಿದೆ. ಅತಿ ಹೆಚ್ಚು ಅಂದರೆ ಲಾಂಚ್ ಆದ ವೀಕ್ನಲ್ಲಿ 10.2 ಟಿಆರ್ಪಿ ದಾಖಲಿಸಿದ ಕರ್ಣ ನಂಬರ್ 1 ಪಟ್ಟಕ್ಕೆ ಏರಿದೆ. ಕರ್ಣ ಸೀರಿಯಲ್ ಟಿಆರ್ಪಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಎಲ್ಲಾ ಧಾರಾವಾಹಿಗಳಿಗೂ ಕರ್ಣನ ಹಿಂದೆ ಇವೆ. ಹಾಗೆ ಇದರ ಕಥೆಯಲ್ಲೂ ತಕ್ಕ ಮಟ್ಟಿಗೆ ವೇಗವಿದ್ದು ಸದ್ಯಕ್ಕಂತೂ ಬೋರ್ ಬರುವಂತೆ ಇಲ್ಲ. ಕರ್ಣ ಧಾರಾವಾಹಿ ಕರ್ಣ, ಕಿರಣ್ ರಾಜ್ ಮತ್ತು ನಿಧಿ ಅಂದರೆ ಭವ್ಯ ಗೌಡ ಜೋಡಿಯನ್ನ ಜನ ಮೆಚ್ಚಿಕೊಂಡಿದ್ದಾರೆ. ವೈದ್ಯನಾಗಿರುವ ಕರ್ಣನನ್ನು ಸ್ಟೂಡೆಂಟ್ ನಿಧಿ ತುಂಬಾ ಪ್ರೀತಿಸುತ್ತಿದ್ದಾಳೆ. ಆದರೆ ಈ ವಿಷಯವನ್ನು ಇನ್ನೂ ಕರ್ಣನ ಬಳಿ ಹೇಳಿಕೊಂಡಿಲ್ಲ. ಆದರೆ ಇದೀಗ ರಿಲೀಸ್ ಆಗಿರುವ ಪ್ರೊಮೋದಲ್ಲಿ ಕರ್ಣನ್ಗೆ ನಿಧಿ ಪ್ರಪೋಸ್ ಮಾಡಿದ ದೃಶ್ಯವನ್ನು ತೋರಿಸಲಾಗಿದೆ. ಅದು ಕನಸೋ ನಿಜವೋ ಗೊತ್ತಿಲ್ಲ. ಆಸ್ಪತ್ರೆ ಬಳಿ ವೈದ್ಯರು, ಮೆಡಿಕಲ್ ಸಿಬ್ಬಂದಿಯೆಲ್ಲ ಪ್ರತಿಭಟನೆ ನಡೆಸುತ್ತಿರುತ್ತಾರೆ. ಇದೇ ವೇಳೆ ಒಬ್ಬಳು ಗರ್ಭಿಣಿ ಆಸ್ಪತ್ರೆಗೆ ದಾಖಲಾಗುತ್ತಾಳೆ. ಅವಳ ಹೆರಿಗೆ ಮಾಡಿಸೋಕೆ ಯಾರೂ ಮುಂದೆ ಬರೋದಿಲ್ಲ. ಆಗ ಕರ್ಣ ಮತ್ತು ನಿಧಿ ಇಬ್ಬರೇ ಸೇರಿ ಆಕೆಯ ಹೆರಿಗೆ ಮಾಡಿಸುತ್ತಾರೆ. ಅದಾದ ಮೇಲೆ ಕರ್ಣ ನಿಧಿ ಬಗ್ಗೆ ಖುಷಿ ಪಡುತ್ತಾನೆ. ಎಲ್ಲರ ಎದುರು ನಿಧಿಯ ಭುಜದ ಮೇಲೆ ಕೈ ಹಾಕಿ ಹೊಗಳುತ್ತಾನೆ. ಇದರಿಂದ ನಿಧಿ ತುಂಬಾ ಖುಷಿಯಾಗುತ್ತಾಳೆ. ಕೊನೆಗೆ ನಿಧಿಯನ್ನ ಕರ್ಣನೇ ಬೈಕ್ನಲ್ಲಿ ಡ್ರಾಪ್ ಮಾಡ್ತಾನೆ. ಜೋರಾದ ಮಳೆ ಬರುತ್ತದೆ. ಆಗ ನಿಧಿ ತನ್ನ ಪ್ರೀತಿಯ ಹುಡುಗ ಕರ್ಣನ್ಗೆ ಪ್ರಪೋಸ್ ಮಾಡ್ತಾಳೆ ಅನ್ನೋ ಥರ ದೃಶ್ಯಗಳಿವೆ. ಇನ್ನೊಂದೆಡೆ ನಿಧಿಯ ಹಠಮಾರಿ ಅಕ್ಕ ನಿತ್ಯ ತನ್ನ ಬಾಯ್ಫ್ರೆಂಡ್ ತೇಜಸ್ ಜೊತೆ ಮದುವೆಗೆ ರೆಡಿ ಆಗ್ತಿದ್ದಾಳೆ. ನಿಧಿ ನಿತ್ಯ ಅಜ್ಜಿ ಮತ್ತು ಕರ್ಣನ ಅಜ್ಜಿ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಿತ್ಯ ಮದುವೆಗೆ ಕರ್ಣ ಹೆಲ್ಪ್ ಮಾಡುವ ಸ್ಥಿತಿ ಬಂದಿದೆ. ಆದರೆ ನಿತ್ಯ ಅಂತೂ ಕರ್ಣನ ನೋಡಿದ್ರೆ ಕಿಡಿಕಾರುತ್ತಾಳೆ. ತನ್ನ ಫ್ರೆಂಡ್ಗೆ ಅಬಾರ್ಷನ್ ಮಾಡಿಸಲು ಕರ್ಣ ಒಪ್ಪಲಿಲ್ಲ ಎಂಬ ಸಿಟ್ಟು ಆಕೆಗೆ ಇನ್ನೂ ಹೋಗಿಲ್ಲ. ಇನ್ನು ನಿತ್ಯಳನ್ನ ಚುಡಾಯಿಸಿದವರ ಜೊತೆ ಕರ್ಣ ಭರ್ಜರಿ ಫೈಟ್ ಕೂಡ ಮಾಡ್ತಾನೆ. ಒಟ್ನಲ್ಲಿ ಈ ಕತೆ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತಿದೆ. ಆದರೆ ವೀಕ್ಷಕರಂತೂ ಒಂದು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ನಿಧಿ ಕರ್ಣನನ್ನ ತುಂಬಾ ಪ್ರೀತಿಸುತ್ತಿದ್ದಾಳೆ. ಆದರೆ ಮದುವೆನ ನಿತ್ಯ ಜೊತೆ ಮಾಡ್ತಾರಾ ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಧಿ ಕರ್ಣ ಜೋಡಿ ಚೆನ್ನಾಗಿದೆ. ದಯವಿಟ್ಟು ಇವರಿಬ್ಬರಿಗೆ ಮದುವೆ ಮಾಡಿಸಿಬಿಡಿ ಎಂದು ಕಮೆಂಟ್ ಕೂಡ ಹಾಕ್ತಿದ್ದಾರೆ. ಇನ್ನು ನಿತ್ಯನ ಬಾಯ್ಫ್ರೆಂಡ್ ತೇಜಸ್ನ ನೋಡಿದ್ರೆ ಅವನು ಮದುವೆಯಾಗುವಂತೆ ಕಾಣ್ತಿಲ್ಲ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.